ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಇವತ್ತಿನ ವಿಷಯ 2026 ಜುಲೈ ತಿಂಗಳ ಭವಿಷ್ಯ. ಅದರಲ್ಲಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಕನ್ಯಾ ರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಉನ್ನತ ಪ್ರಗತಿಯ ಸಮಯ ಅಂತ ಹೇಳ್ಬೋದು. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಭಕ್ತಿಯಿಂದ ನೀವು ಎಷ್ಟು ಮಾಡ್ತೀರಾ ಅದರಲ್ಲಿ ನಿಮಗೆ ಉನ್ನತ ಪ್ರಗತಿ ಕಾಣ್ತೀರಾ. ಎಲ್ಲ ರೀತಿಯ ಒಳ್ಳೆಯದಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರ್ತಾ ಹೋಗುತ್ತೆ. ಇದರಿಂದ ನಿಮಗೆ ಸಂಬಳ ಜಾಸ್ತಿ ಆಗೋದಾಗಿರ್ಬೋದು, ಮತ್ತು ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಜಾಸ್ತಿ ಆಗಿರ್ಬೋದು. ಮತ್ತು ಏನೇ ಒಂದು ಮಾಡಿದ್ರೂ ಸಹಿತ ಎಲ್ಲ ರೀತಿ ನಿಮಗೆ ಗೌರವ ವೃದ್ಧಿ ಆಗ್ತಾ ಹೋಗುತ್ತೆ, ಪ್ರಶಂಸೆಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ, ಒಳ್ಳೆಯ ಸ್ಥಾನಮಾನ ದೊರಕ್ತಾ ಹೋಗುತ್ತೆ. ಇವರಿಗೆ ಉದ್ಯೋಗಸ್ಥರಿಗೆ ತುಂಬಾ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಜುಲೈ ತಿಂಗಳಲ್ಲಿ. ಮತ್ತು ವ್ಯಾಪಾರ ವ್ಯವಹಾರಸ್ಥರಿಗೆ ನೋಡ್ತಾ ಹೋದರೆ ಬಂಪರ್ ಲಾಭ. ಏನೇ ಒಂದು ಬಿಸ್ನೆಸ್ ಮಾಡ್ತಾ ಇರಲಿ, ಇವರು ಸ್ವಲ್ಪ ಸಣ್ಣ ಪ್ರಮಾಣದ ಬಂಡವಾಳ ಹಾಕಿದರೂ ಸಹಿತ ದೊಡ್ಡ ಪ್ರಮಾಣದಲ್ಲಿ ಲಾಭ ತಂದು ಕೊಡುವಂಥ ಸಮಯ ಇದಾಗಿದೆ. ಎಲ್ಲ ರೀತಿಯ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹೊಸ ಹೊಸ ಹೂಡಿಕೆ ಅಂತಂದರೆ ಹೊಸ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಶೇರ್ ಮಾರ್ಕೆಟಲ್ಲಿ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸಲ್ಲಿ ಆಗಿರ್ಬೋದು. ಹೊಸ ಹೊಸ ಹೂಡಿಕೆ ಮಾಡಿದಷ್ಟು ನಿಮಗೆ ಅದರಿಂದ ಆರ್ಥಿಕವಾಗಿ ಲಾಭ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಹೊಸ ಬಿಸ್ನೆಸ್ ಮಾಡೋವಂಥದ್ದಾಗಿರ್ಬೋದು, ನೀವು ಏನೇ ಒಂದು ಬಿಸ್ನೆಸ್ ಮಾಡಿ ಅದರಿಂದ ನೀವು ಹಾಕಿರುವಂಥ ಬಂಡವಾಳಕ್ಕಿಂತ ಜಾಸ್ತಿನೇ ದುಡ್ಡು ಬರುತ್ತೆ ವಿನಃ ನಷ್ಟ ಅಂತೂ ಆಗೋದಿಲ್ಲ ಈ ತಿಂಗಳಲ್ಲಿ. ಮತ್ತು ಈಗ ಏನು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ವ್ಯವಹಾರ ಮಾಡ್ತಾ ಇರ್ತೀರಾ, ವ್ಯಾಪಾರ ಮಾಡ್ತಾ ಇರ್ತೀರಾ, ಅದನ್ನು ವಿಸ್ತರಣೆ ಮಾಡುವಂಥ ಸಮಯ ಇದಾಗಿದೆ. ಒಂದಿಲ್ಲಂದ 2 ಬ್ರಾಂಚ್ ಆಗಿರ್ಬೋದು. ಇದರಿಂದ ನಿಮಗೆ ಆರ್ಥಿಕವಾಗಿ ಲಾಭ ತರುವಂಥ ಸಮಯ ಇದಾಗಿರ್ಬೋದು, ಜನಗಳನ್ನು ಆಕರ್ಷಣೆ ಮಾಡುವಂಥದ್ದಾಗಿರ್ಬೋದು. ಎಲ್ಲ ರೀತಿಯ ಅನುಕೂಲ ಆಗುವಂಥ ಸ್ಥಿತಿಗತಿಗಳು ತುಂಬ ಚೆನ್ನಾಗಿದೆ. ಮತ್ತು ಶಿಕ್ಷಣದ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಸಿಗ್ತಾ ಹೋಗುತ್ತೆ. ಏಕಾಗ್ರತೆ, ಬುದ್ಧಿತನ, ಚುರುಕುತನ ಜಾಸ್ತಿ ಆಗ್ತಾ ಹೋಗುತ್ತೆ. ಇವರಿಗೆ ಒಳ್ಳೊಳ್ಳೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಉತ್ತಮ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಮತ್ತು ವಿದೇಶಕ್ಕೆ ಹೋಗಿ ಏನು ಓದಕ್ಕೆ ಬಯಸ್ತಾ ಇರ್ತೀರಾ, ಈ ತಿಂಗಳು ತುಂಬಾ ಒಳ್ಳೆಯ ಸದಾವಕಾಶ ಅಂತ ನಿಮಗೆ ಹೇಳ್ಬೋದು. ಬಹಳನೇ ಅನುಕೂಲ ಆಗುವಂಥ ಸಾಧ್ಯತೆಗಳು ತುಂಬಾ ಇದೆ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ದೀರ್ಘಕಾಲದ ಕಾಯಿಲೆ ಕಸಾಲೆಗಳಿಂದ ನಿಮಗೆ ಎಲ್ಲ ರೀತಿ ಚೇತರಿಕೆ ಸಿಗ್ತಾ ಹೋಗುತ್ತೆ. ಎಷ್ಟೋ ವರ್ಷದಿಂದ, ಎಷ್ಟೋ ದಿನಗಳಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳು ಬಗೆಯೇ ಅರಿತಾ ಇರಲ್ಲ. ಇದರಿಂದ ಬಹಳ ನೊಂದು ಬೆಂದು ಹೋಗಿರ್ತೀರಿ. ಈ ತಿಂಗಳಲ್ಲಿ ನಿಮಗೆ ಎಲ್ಲ ಕಾಯಿಲೆಗಳಿಂದ ಬಹಳ ಸುಧಾರಣೆ ಆಗ್ತಾ ಹೋಗುತ್ತೆ, ಬಹಳನೇ ಚೇತರಿಕೆ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಮಾನಸಿಕ ನೆಮ್ಮದಿ, ಸುಖ ಎಲ್ಲ ರೀತಿ ಸಿಗ್ತಾ ಹೋಗುತ್ತೆ. ಇಷ್ಟು ವರ್ಷ ಬಳದಿದ್ದು ಸಾಕು, ಇನ್ಮೇಲಿಂದಾದರೂ ಆರೋಗ್ಯದ ಕಡೆ ಗಮನ ಹರಿಸಿ. ಏನೇ ಒಂದು ಸಣ್ಣ ಒಂದು ವಿಚಾರ ಇದ್ದರೂ ಸಹಿತ ವೈದ್ಯರ ಸಲಹೆ ಪಡೆದಷ್ಟು ತುಂಬ ಅನುಕೂಲ ನಿಮಗೆ. ಮತ್ತು ರೈತರ ವಿಚಾರದಲ್ಲಿ ನೋಡ್ತಾ ಹೋದರೆ ಇವರಿಗೆ ಹೆಚ್ಚಿನ ಆದಾಯ ಬರ್ತಾ ಹೋಗುತ್ತೆ. ಬೆಳೆದಂಥ ಬೆಳೆಗೆ ಮಾರುಕಟ್ಟೆಯಲ್ಲಿ ಬೆಳೆದಂಥ ಬೆಳೆಗೆ ಉತ್ತಮ ಲಾಭ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಇದರಿಂದ ನೀವು ಆಸ್ತಿ ಖರೀದಿಯನ್ನು ಮಾಡುವಂಥ ಸಾಧ್ಯತೆಗಳು ಇದೆ. ಭೂಮಿ ಆಗಿರ್ಬೋದು, ವಾಹನ ಆಗಿರ್ಬೋದು, ಗೃಹ ಆಗಿರ್ಬೋದು, ಮತ್ತು ಇನ್ನೇನೇ ತೊಗೊಳ್ಳುವಂಥದ್ದಾಗಿರ್ಬೋದು, ಎಲ್ಲ ರೀತಿ ಖರೀದಿ ಮಾಡುವಂಥ ಸಾಧ್ಯತೆಗಳು ತುಂಬಾ ಇದೆ. ಇದರ ಜೊತೆಗೆ ಹೈನುಗಾರಿಕೆ ಏನು ಮಾಡ್ತಾ ಇರ್ತೀರಾ, ಉತ್ತಮ ಧನಲಾಭ ನೀಡುವಂಥ ಸಮಯ ಇದಾಗಿದೆ ಇವರಿಗೆ. ತುಂಬಾ ಅನುಕೂಲ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ, ವಿಶ್ವಾಸ, ಗೌರವ, ಹೊಂದಾಣಿಕೆ ಎಲ್ಲ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಚ್ಚಾಗುತ್ತೆ ವಿನಃ ಕಮ್ಮಿ ಅಂತೂ ಆಗೋದಿಲ್ಲ. ನೀವು ಪ್ರೀತಿಸಿದ ವಿಚಾರ ಮನೆಯಲ್ಲಿ ಹೇಳೋದ್ರಿಂದ ಮನೆಯವರೆಲ್ಲರೂ ಒಪ್ಪಿ ನಿಮ್ಮ ಮದುವೆ ಮಾತುಕತೆ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಆದಷ್ಟು ನೀವು ಎಷ್ಟಾಗುತ್ತೋ ಅಷ್ಟು ಜುಲೈ ತಿಂಗಳಲ್ಲಿ ನೀವು ಪ್ರೀತಿಸಿದ ವಿಚಾರ ಮನೆಯಲ್ಲಿ ತಿಳಿಸೋದ್ರಿಂದ ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ತಿಂಗಳಲ್ಲಿ ಇವರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಎಷ್ಟೋ ವರ್ಷದಿಂದ, ಎಷ್ಟೋ ದಿನಗಳಿಂದ ನೀವು ಅಪೇಕ್ಷೆ ಪಡ್ತಾ ಇದ್ರೂ ಸಹಿತ ಈ ತಿಂಗಳಲ್ಲಿ ಇವರಿಗೆ ತುಂಬ ಒಳ್ಳೆಯ ಸಂಬಂಧ ಕೂಡಿ ಬರ್ತಾ ಹೋಗುತ್ತೆ. ಕಂಕಣ ಭಾಗ್ಯನೂ ಕೂಡ ಕೂಡಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಸಂತೋಷದ ವಾತಾವರಣ ಕೂಡ ಮನೆಯಲ್ಲಿ ಸದಾ ಇರ್ತಾ ಹೋಗುತ್ತೆ. ಆದರೆ ತಿಂಗಳ ಕೊನೆಯ ಭಾಗದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು, ಕಿರಿಕಿರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಅದನ್ನು ಜಾಸ್ತಿ ವಿಸ್ತರಣೆ ಮಾಡೋಕ್ಕೆ ಹೋಗಬೇಡಿ. ಏನೇ ಇದ್ರೂ ಸಹಿತ ವಾದ ವಿವಾದ ಮಾಡೋದನ್ನು ಬಿಟ್ಟು ತಾಳ್ಮೆಯಿಂದ ಕೂತಾಗ ಮಾತಾಡಿ ಸರಿಪಡಿಸೋದ್ರಿಂದ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ
ಧನದ ಲಾಭ ಹೆಂಗಿದೆಯಪ್ಪ ಅಂತಂದರೆ ತುಂಬಾ ಚೆನ್ನಾಗಿದೆ. ಇವರಿಗೆ ಹಣದ ಅರಿವು ತುಂಬಾ ಕೂಡಿ ಬರ್ತಾ ಹೋಗುತ್ತೆ. ಎಲ್ಲ ಕಡೆಯಿಂದನೂ ಎಲ್ಲದರಿಂದನೂ ಇವರಿಗೆ ಧನಪ್ರಾಪ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ದೀರ್ಘಕಾಲದ ಶೇರ್ ಮಾರ್ಕೆಟಿಂದ ಕೂಡ ಇವರಿಗೆ ಉತ್ತಮ ಲಾಭ ದೊರಕುವಂಥ ಸಾಧ್ಯತೆಗಳು ಜಾಸ್ತಿನೇ ಇದೆ ವಿನಃ ಕಮ್ಮಿ ಅಂತೂ ಇಲ್ಲ. ಇವರಿಗೆ ಹಣದ ಅರಿವು ತುಂಬಾ ಚೆನ್ನಾಗಿದೆ. ಮತ್ತು ಇದೆಲ್ಲ ಬಿಟ್ಟು ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಶನಿವಾರ ಆಂಜನೇಯನ ಆರಾಧನೆಯನ್ನು ಮಾಡಿ ಮತ್ತು ಅವರ ದರ್ಶನವನ್ನು ಪಡೆಯೋದ್ರಿಂದ ನಿಮ್ಮ ಎಲ್ಲ ರೀತಿ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ. ಮತ್ತು ಇದೆಲ್ಲ ಬಿಟ್ಟು ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳಾಗಿರ್ಬೋದು, ಗೃಹ ಕಲಶಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಕಿರಿಕಿರಿಗಳಾಗಿರ್ಬೋದು, ದೂರ ಆಗಿರ್ಬೋದು, ಇನ್ನೂ ಏನಾದ್ರು ಸಮಸ್ಯೆಗಳಿದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.